ಹಲೋ ಎವ್ರಿವನ್, ಮನೇಲಿ 10 ನಿಮಿಷ ಇನ್ಸ್ಟೆಂಟ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಇಷ್ಟು ಐಟಮ್ಗಳನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಆನಂತರ ಒಂದು ಕುಕ್ಕರ್ಗೆ ಒಂದು 3-4 ಟೇಬಲ್ ಸ್ಪೂನ್ ಗೀ ಅಥವಾ ಎಣ್ಣೆ, ನಿಮ್ಮ ಹತ್ರ ಗೀ ಇಲ್ಲ ಅಂದರೆ ಎಣ್ಣೆ ಬಳಸ್ಬೋದು. ಆನಂತರ ಅದು ಒಂದು 5 ನಿಮಿಷ ಬಿಡಿ, ಸ್ವಲ್ಪ ಬಿಸಿ ಆಗಲಿ ಅದು. ಆನಂತರ ನೀವು ಮಸಾಲ ಐಟಮ್ಗಳನ್ನ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬಿರಿಯಾನಿ ಮಸಾಲ, ಚಕ್ಕೆ, ಲವಂಗ ಅದೆಲ್ಲ ತೊಗೊಂಡು ಎಣ್ಣೆ ಕಾದಿದೆಯಾ ನೋಡಿಕೊಂಡು 1-2 ನಿಮಿಷ ಎಲ್ಲ ಐಟಮ್ಗಳನ್ನ ನೀವು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಬಿರಿಯಾನಿ ತಿನ್ನಬೇಕಾದ್ರೆ ಸ್ಮೆಲ್ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ. ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಒಂದು 2 ನಿಮಿಷ, 2-3 ನಿಮಿಷ ಮಾಮೂಲಿ ಹಂಗೆ ಫ್ರೈ ಮಾಡ್ಕೊಳ್ಳಿ. ಅದು ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಫ್ರೈ ಆಗಿದೆಯೋ ಇಲ್ವೋ ಅಂತ. ಅದು ಕಲರ್ ಚೇಂಜ್ ಆಗುತ್ತೆ, ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಕೋಬೋದು ಅದು ಫ್ರೈ ಆಗಿದೆಯಾ ಇಲ್ವಾ ಅಂತ. ಅದೇ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು 5 ನಿಮಿಷ ಅದು ಫ್ರೈ ಆಗಕ್ಕೆ ಬಿಡಿ. ಒಂದು 2-3 ನಿಮಿಷ ಸಾಕಾಗುತ್ತೆ ಅನ್ಕೋತೀನಿ. ನೋಡ್ತಾ ಇರ್ಬೋದು ನೀವೇ, ಇದು ಫ್ರೈ ಆಗಿದಾಗ ಕಲರ್ ಚೇಂಜ್ ಆಗಿದೆ. ಇಷ್ಟಾಗಿದ್ರೂ ಓಕೆ, ಸಾಕಾಗುತ್ತೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ನೀವು ಆಟೋಮೆಟಿಕ್ ಅದೇ ಕಲರ್ ಚೇಂಜ್ ಆಗುತ್ತೆ. ಇಷ್ಟು ಫ್ರೈ ಮಾಡ್ಕೊಂಡ ನಂತರ ನೀವು ತೊಳೆದು ಇಟ್ಕೊಂಡಿರೋದು ಮಟನ್ನ ಹಾಕ್ಬೇಕಾಗುತ್ತೆ. ನಿಮಗೆ ಒಬ್ಬರಿದ್ರೆ ಇಲ್ಲ ಇಬ್ಬರಿದ್ರೆ, ಒಂದಿಬ್ಬರಿದ್ರೂ ಕೂಡ ಒಂದು 1/4 kg ಮಟನ್ ಸಾಕಾಗುತ್ತೆ. ಯಾಕಂದರೆ ಇನ್ಸ್ಟೆಂಟ್ ಬಿರಿಯಾನಿ ಅಲ್ವಾ, ಒಂದು 10 ನಿಮಿಷದೊಳಗೆ ಮಾಡುವಂಥದ್ದು. ಒಂದು 2-3 ಜನ ಇದ್ದರೂ ಒಂದು 200 ಗ್ರಾಮ್ 250 ಗ್ರಾಮ್ ಮಟನ್ ಸಾಕಾಗುತ್ತೆ ಒನ್ ಟೈಮ್ಗೆ. ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮನೇಲಿ. ಮಟನ್ನು ಕೂಡ ಒಂದು 5 ನಿಮಿಷ, ಒಂದು 10 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಮಸಾಲ ಎಲ್ಲ ಹಿಡಿಬೇಕಲ್ವ ಮಟನ್ಗೆ, ಅದಕ್ಕೋಸ್ಕರ. ಒಂದು 2 ನಿಮಿಷ ಅದು ಬೆಂದಿದ್ದ ಆದ ತಕ್ಷಣ ನೀವು 1-2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಉಪ್ಪು ಹಿಡಿಬೇಕಾಗುತ್ತಲ್ವ, ಅದು ಉಪ್ಪು ಹಾಕ್ಕೊಂಡು 1-2-3 ನಿಮಿಷ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಆನಂತರ ಹಚ್ಕೊಂಡಿರೋ ಟೊಮೊಟೊನ ಒಂದು ಸ್ವಲ್ಪ ನೀವು ಹಾಕಬೇಕಾಗುತ್ತೆ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರಬೇಕಾಗುತ್ತಲ್ವ, ಅದಕ್ಕೋಸ್ಕರ. ಒಂದು 3-4 ನಿಮಿಷ ಬೇಯಕ್ಬಿಟ್ಟಿದ ತಕ್ಷಣ ಈ ಕಲರ್ ಬರುತ್ತೆ. ಆಗ ಒಂದು ಸ್ವಲ್ಪ ಜೀರಿಗೆ ಪೌಡರ್, ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಗೂ 1-2 ಟೇಬಲ್ ಸ್ಪೂನ್ ಉಪ್ಪು ಹಾಕೋಬೇಕಾಗುತ್ತೆ. ಮಸಾಲ ಐಟಮ್ ಎಲ್ಲ ಹಾಕಿದ ಮೇಲೆ ನೀವು ಇಟ್ಕೊಂಡಿರುವಂಥ ಮಸಾಲಾನ ಅದಕ್ಕೆ ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಹಾಕೊಂಡು ರುಬ್ಕೊಂಡು ಅದು ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು.
ಸ್ವಲ್ಪ ಬೆಂದಿದೆ ನೋಡ್ಬಿಟ್ಟು ನೀವು ತೊಳೆದೆ ಇಕ್ಕೊಂಡಿರೋ ಅಕ್ಕಿನ ಹಾಕಬೇಕಾಗುತ್ತೆ. ಯಾಕಂದರೆ ಒಂದು 1/4 ಗಂಟೆ ಒಂದು 15 ನಿಮಿಷ ಮುಂಚೆನೇ ನೆನೆಸಿರಬೇಕಾಗುತ್ತೆ ಬಿರಿಯಾನಿ ಮಾಡಬೇಕಾದ್ರೆ ನೀವು ಅಷ್ಟೇ ರೈಸ್ನ. ನಾನು ಹಾಕ್ತಾ ಇರೋದು ಬಾಸ್ಮತಿ ಆ್ಯಂಡ್ ಸೋನಾ ಮಸೂರಿ ರೈಸು. ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ರೈಸ್ನ ಹಾಕ್ಕೊಂಡು ನೀವು ಪ್ರಿಪೇರ್ ಮಾಡ್ಕೋಬೋದು. ನೀವು ರೈಸ್ನ ಹಾಕೊಂಡಾದ್ಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಟ್ಟು ಅದನ್ನ ನೀವು ಸೌಟಲ್ಲಿ ತಿರುಗಬೇಕಾಗುತ್ತೆ. ಯಾಕಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ನೀವು ಒಂದು 2 ನಿಮಿಷ ಸೌಟಲ್ಲಿ ತಿರುಗಾದ್ಮೇಲೆ ಒಂದು 2ರಿಂದ 3 ನಿಮಿಷ ಬೇಗ ಬಿಡಿ. ಆನಂತರ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು 1ರಿಂದ 2 ಗ್ಲಾಸ್ ಎಷ್ಟು ಅಕ್ಕಿ ಹಾಕಿರ್ತೀರ ಅದು ನೋಡಿಕೊಂಡು ನೀರು ಹಾಕ್ಬಿಟ್ಟು ನೀವು ಇದು ಮಾಡಬೇಕಾಗುತ್ತೆ. ಅದನ್ನ ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಟಾದ ತಕ್ಷಣ ನೀವು ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಸಿಲ್ ಕೂಗು ಗಂಟ ವೆಯ್ಟ್ ಮಾಡಿ. ಯಾಕಂದರೆ ಒಂದು 2ರಿಂದ 3 ನಿಮಿಷಕ್ಕೆ ಕೂಗುತ್ತೆ, ಆಲ್ರೆಡಿ ಎಲ್ಲ ಇದಾಗಿರುತ್ತಲ್ವ, ಅದಕ್ಕೋಸ್ಕರ. ನೀವು ನೋಡ್ಬೋದು ಒಂದು 3ರಿಂದ 4 ನಿಮಿಷಕ್ಕೆ ವಿಸಿಲ್ ಕೂಗ್ತು ಓಪನ್ ಮಾಡ್ತಾಯಿದ್ದೀನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಮನೇಲೆ ಇದು ರೆಡಿ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಹೋಟ್ಲು ಥರನೇ ಟೇಸ್ಟಿಯಾಗಿ ಮತ್ತು ಮನೇಲಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿನೂ ಕೂಡ ಇರುತ್ತೆ. ಯಾವುದೇ ರೀತಿ ಸೋಡಾ ಮಿಕ್ಸ್ ಮಾಡಲ್ಲ. ನಿಮ್ಮ ಮನೇಲಿ ನಿಮ್ಮ ಟೇಸ್ಟ್ ನಿಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಕಸ್ಟಮ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಬಿರಿಯಾನಿಗಳು. ನೀವೇ ನೋಡ್ಬೋದು ಮನೆಯಲ್ಲಿ 10 ನಿಮಿಷಕ್ಕೆ ಮಾಡಿರೋ ಬಿರಿಯಾನಿ, ರುಚಿಯಾದ ಬಿರಿಯಾನಿ ಸಿದ್ಧವಾಗಿದೆ. ಇವಾಗ ಬಾರಿಸೋ ಟೈಮ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.